Foodcast with Srinath. A podcast with half food. Srinath dosa tasty bites. Chat Madi enjoy chesi. Friends gather, stories share. Meru atitya sweekarisi. ಮಾತುಕತೆಯಿಂದ ಸಂಭ್ರಮಿಸಿ Foodcast with Srinath. ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಫೋಡ್ಕಾಸ್ಟ್ ವಿತ್ ಶ್ರೀನಾಗ್ ಅಟ್ ದಾಸೋಹಂ. ಫೋಡ್ಕಾಸ್ಟ್ ಅಂದರೆ ಒಂದು ಪಾಡ್ಕಾಸ್ಟ್ ವಿತ್ ಫುಡ್, ಊಟದ ಜೊತೆ ಮಾತುಕತೆ. ದಾಸೋಹಂ ನಮ್ಮ ಒಂದು ಹೊಸ ಹೋಟೆಲ್, ಪ್ಯೂರ್ ವೆಜ್ ಫೈನ್ ಡೈನ್ ಮತ್ತು QSR, ಫಸ್ಟ್ ಆಫ್ ಇಟ್ಸ್ ಕೈಂಡ್. ದಾಸೋಹಂ ಆತ್ಮ ಮತ್ತು ಅನ್ನದ ಸಮ್ಮಿಲನ ಎಲ್ಲಿದೆ? ವಿಜಯನಗರ್ ಅತ್ತಿಗುಪ್ಪೆ ಮೆಟ್ರೋ ಸ್ಟೇಷನ್ ಹತ್ರ ಒಂದು 4 ಹೆಜ್ಜೆ ನಡೆದ್ರೆ ಅಲ್ಲೇ ಸಿಕ್ಬಿಡುತ್ತೆ. ಸೊ ಈ ದಾಸೋಹಮಲ್ಲಿ ಏನೇನಿದೆ? ಮೇಲ್ಗಡೆ 100 ಜನ ಕೂತ್ಕೊಂಡು ಊಟ ಮಾಡೋಂಥ ಫೈನ್ ಡೈನ್ ಇದೆ, ಕೆಳಗಡೆ ಬೇಗ ಬಂದು ಚಕ್ಕಂದ ತಗೊಂಡು ಹಾಗೆ ಊಟ ಮಾಡಿ ಹೋಗುವಂಥ ಕ್ವಿಕ್ ಸರ್ವಿಸ್ ರೆಸ್ಟೋರೆಂಟ್ ಇದೆ. ಇಲ್ಲಿ ನಮ್ಮ ಫುಡ್ಕಾಸ್ಟ್ ವಿತ್ ಶ್ರೀನಾಗ್ ಅಟ್ ದಾಸೋಹಂ. ಇವತ್ತು ನಾನು ಅತಿಥಿಗಳಾಗಿ ಬಂದಿರತಕ್ಕಂಥ ನಮ್ಮ ಆತ್ಮೀಯ ಗೆಳೆಯರು, ನನ್ನ ಫ್ಯಾಮಿಲಿ ಮೆಂಬರ್ ಅಂಡ್ ಅ ಗುಡ್ ಬ್ರದರ್ ವೀರೇಂದ್ರ ಬಾಬು ನಂಜೇಗೌಡರವರು. ಈಸ್ ಅ ಗುಡ್ ಡೈರೆಕ್ಟರ್, ಆಕ್ಟರ್, ಪ್ರೊಡ್ಯೂಸರ್, ಅಡ್ವೊಕೇಟ್, ಬರಹಗಾರರು, ಬಹುಮುಖ ಪ್ರತಿಭೆ. ಎಲ್ಲಿಂತ ಹೇಳೋದು, ಏನು ಅಂತ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡೋದು. ಸೊ ಹಾಗಾಗಿ ಸರ್, ವೆಲ್ಕಮ್ ಟು ದಾಸೋಹಂ. ಥ್ಯಾಂಕ್ ಯು ಸೊ ಮಚ್. ಫುಡ್ಕಾಸ್ಟ್ ವಿತ್ ಶ್ರೀನಾಗ್ಗೆ ನಿಮಗೆ ಸ್ವಾಗತ, ಸುಸ್ವಾಗತ. ಥ್ಯಾಂಕ್ ಯು ತುಂಬಾ ಖುಷಿ ಆಗುತ್ತೆ ಸರ್ ನಿಮ್ಮ ಶೋನಲ್ಲಿ ಭಾಗವಹಿಸಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಸರ್, ನಿಮ್ಮನ್ನ ಇವತ್ತಿಲ್ಲಿ ಕರೆದಿದ್ದಕ್ಕೆ, ಇಲ್ಲಿ ನೀವು ಬಂದಿದ್ದಕ್ಕೆ, ನಮ್ಮ ಆತಿಥ್ಯ ಸ್ವೀಕಾರ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಎಲ್ಲ, ನಮಗೂ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸರ್. ನೀವು ಬೇರೆ ಬೇರೆ ಫೀಲ್ಡ್ಗಳಲ್ಲಿ ಕೆಲಸ ಮಾಡ್ಕೊಂಡು ಬಂದವರು, ಈಗ ತುಂಬಾ ಇಂಟ್ರೆಸ್ಟ್ ತಗೊಂಡು ನೀವು ನಾನು ಆಕ್ಚುಲಿ ನಿಮ್ಮ ಮನೆಗೆ ಬಂದು ಭೇಟಿ ಮಾಡಿದಾಗಲೇ ಗೊತ್ತಾಯ್ತು ನೀವು ಒಳ್ಳೆ ಫುಡ್ಡಿ. ಹಾಗಾಗಿ ಇವತ್ತು ಹೋಟೆಲ್ ಇಂಡಸ್ಟ್ರಿನಲ್ಲಿ ಒಂದು ದೊಡ್ಡ ಹೆಸರು ಮಾಡ್ತೀರಾ ಅನ್ನೋದ್ರಲ್ಲಿ ಸಂಶಯನೇ ಇಲ್ಲ. ಖಂಡಿತ ಒಳ್ಳೇದಾಗುತ್ತೆ, ಸಕ್ಸಸ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್. ಸರ್ ಹೆಂಗೆ ಆಯ್ತು ನೀವು ಎಲ್ಲಿಂದ ಬರ್ಬೇಕಾದ್ರೆ ಈಸಿಯಾಗಿ ಲೊಕೇಶನ್ ಕಂಡಿಡ್ತಾ? ಈಸಿಲಿ ಸರ್, ಏನು ಇವತ್ತು ಲೊಕೇಶನ್ ಏನು ಸಮಸ್ಯೆ ಏನಿಲ್ವಲ್ಲ ಸರ್, ಎಲ್ಲರಿಗೂ ಗೂಗಲ್ ಮಾಡ್ಕೊಂಡು ಬರ್ಬೋದು. ಮೆಟ್ರೋ ಅಂತ ನೀವು ಆಲ್ರೆಡಿ ಹೇಳಿದ್ರಿ, ಸೊ ಅದೇನು ಸಮಸ್ಯೆ ಏನಿಲ್ಲ ಸರ್, ಆರಾಮ್ಸೆ ಬಂತು. ತುಂಬಾ ಚೆನ್ನಾಗಿದೆ ಅಮ್ಯುನಿಟೀಸ್, ಇಲ್ಲಿ ಬಂದ ತಕ್ಷಣ ಖುಷಿ ಆಯ್ತು. ಥ್ಯಾಂಕ್ ಯು ಸರ್. ಚೆನ್ನಾಗಿದೆ, ನಮ್ದು ಊಟನೂ ಚೆನ್ನಾಗಿದೆ ಸರ್. ನಿಮ್ ತಾವು ಇವಾಗ ಏನ್ ತಗೋತೀರಿ ಸರ್? ಸೌತ್ ಇಂಡಿಯನ್ ತಗೋತೀರಾ, ನಾರ್ತ್ ಇಂಡಿಯನ್ ತಗೋತೀರಾ, ಏನ್ ತಗೋತೀರಿ ಸರ್? ಮೊನ್ನೆ ಥ್ಯಾಂಕ್ಸ್ ಅಪ್ಪ ಅಂತ ಒಂದು ಹೊಸ ಕಾದಂಬರಿ ಬರೆದ್ರಿ ತಾವು. ಏನ್ ಅದ್ಭುತವಾಗಿದೆ ಸರ್, ನಾನು ಓದಿದ್ದೆ. ಹೆಂಗ್ ಬಂತದ ಇನ್ಸ್ಪಿರೇಷನ್ ತಮ್ಗೆ? ಈಗ ನಾವು ಕಳೆದ 15 ವರ್ಷಗಳ ಹಿಂದೆ ಸಿನಿಮಾ ಮಾಡಿಕೊಂಡು ಅಲ್ಲಿಂದ ಸುಮಾರು ಕಥೆಗಳನ್ನು ನಾವು ಸಿನಿಮಾ ಮಾಡಬೇಕು, ಮೂವಿ ಮಾಡಬೇಕು ಅಂತಕ್ಕಂಥದ್ದು ಇತ್ತು ನಮಗೆ. ಸೊ ಅದನ್ನು ಎಷ್ಟೋ ಬಾರಿ ಮಾಡೋಕ್ಕಾಗಿರಲಿಲ್ಲ. ಸೊ ಸುಮಾರು ದಿನದಿಂದ ಅಂದ್ಕೊಂಡಿದ್ವಿ ಒಂದು ಈ ಥರದ ತಂದೆ ಮಗನ ಸಂಬಂಧದ ಬಗ್ಗೆ, ಮತ್ತು ಸಮಾಜದಲ್ಲಿ ಬಿಸ್ನೆಸ್ ಮಾಡಬೇಕಾದ್ರೆ ಈಗ ಏನೆಲ್ಲ ಸಮಸ್ಯೆಗಳು ಬರ್ತದೆ ಅದರ ಬಗ್ಗೆ ಎಲ್ಲ ಒಂದು ಮೂವಿನೇ ಮಾಡೋಣ ಅನ್ನೋದು ಕಾನ್ಸೆಪ್ಟ್ ಇದ್ದಿದ್ದು. ಸೊ ಅದು ಡಿಲೇ ಆಗ್ತಿದೆಯಲ್ಲ, ಒಂದು ಪುಸ್ತಕದ ರೂಪದಲ್ಲಿ ಬರೋಣ ಅಂತ ಪ್ರಯತ್ನ ಮಾಡೋಣ ಅಂತ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು ಸರ್. ನಮಗೆ ನಾವೇ ಅಪ್ಡೇಟ್ ಆಗಿಬಿಟ್ವಿ ಅದನ್ನ ಬರೀತಾ ಆ ಥರ ಇತ್ತು. ರಿಯಲಿ ಗ್ರೇಟ್. ಓದಿದ್ರಲ್ಲ ಸರ್, ತಾವು ಹೇಳ್ಬೇಕು ಹೇಗಿತ್ತು ಪುಸ್ತಕ? ನಾನು ಅವತ್ತಿನ ದಿವಸ ನಿಮ್ಗೆ ಆ ಕಾರ್ಯಕ್ರಮದಲ್ಲಿ ಬಂದು ಹೇಳೋಣ ಅಂತಿದ್ದೆ. ಓಹೋ ಯಾಕೆ ಹೇಳಿ? ನೀವೇ ಬರೀತೀರಾ, ನಿಮ್ಮ ಕೈ ಬೆರಳುಗಳು ಪುಟಗಳನ್ನು ಮುಂದೆ ತಿರುಗಿಸ್ತಾ ಓಹೋ ಅಂತ ಅಂತೀರಾ ಅಂತ ನೀವು ಪ್ರಿಫೇಸ್ ಅಲ್ಲಿ ಬರ್ದಿದ್ದೀರಾ. ನಾನು ಅಲ್ಲಿಂದನೇ ನನ್ನ ಭಾಷಣ ಶುರು ಮಾಡೋಣ ಅಂತಿದ್ದೆ. ಇನ್ಫ್ಯಾಕ್ಟ್ ಆ ಫೀಡ್ಬ್ಯಾಕ್ ಕೊಡೋಣ ಅಂತಿದ್ದೆ. ತುಂಬಾ ಚೆನ್ನಾಗಿ ಬಂದಿದೆ. ಒಂದು ಪಾತ್ರನ ಇಂಟ್ರೊಡ್ಯೂಸ್ ಮಾಡಿರೋದು ತಾವು, ಅದನ್ನ ಒಂದು ಎಲಿವೇಶನ್ ತಗೊಂಡೋಗಿರೋದು, ಮತ್ತೊಂದು ಫ್ಲಾಶ್ ಬ್ಯಾಕು, ಮತ್ತಲ್ಲಿ ಒಂದು ಇಂಡು, ಕೊನೆಯಲ್ಲಿ ಅಪ್ಪನ್ ಸೆಂಟಿಮೆಂಟ್.
ಭಾರಿ ಚೆನ್ನಾಗಿ ಬಂದಿದೆ ಸರ್. ಏನಂದ್ರೆ ನಮ್ಮ ಸುತ್ತಮುತ್ತ ನಮ್ಮ ಮನೆಗಳಲ್ಲಿ ನಮ್ಮ ಸುತ್ತಮುತ್ತ ನೋಡಿದಾಗ ಹೇಗೆ ನಡೆಯುತ್ತೆ ಅನ್ನೋದನ್ನ ಇಟ್ಕೊಂಡೇ ಮಾಡಿದ್ವಿ ಸರ್. ಈಗಿನ ಕಾಲದಲ್ಲಿ ಏನೆಲ್ಲ ನಡೆಯುತ್ತೆ ಅದನ್ನ ಒಂದು ಬೇಸಾಗಿ ಇಟ್ಕೊಂಡೇ ಬರ್ದಿರೋದ್ರಿಂದ ಅಷ್ಟೊಂದು ಎಫೆಕ್ಟಿವ್ ಆಗಿ ನಿಮ್ಮ ಮೈಂಡಲ್ಲಿ ನಿಂತ್ಕೊಂಡ್ಬಿಡುತ್ತೆ ಒಂದೊಂದು ಕ್ಯಾರೆಕ್ಟರ್ನೂ. ಇಟ್ಸ್ ಎ ಗ್ರೇಟ್ ಫೀಲ್. ಮತ್ತು ಅದೇ ರೀತಿ ತುಂಬ ಚೆನ್ನಾಗಿ ಹೋಗ್ತಾ ಇದೆ ಸರ್. ಈಗ ಆಲ್ರೆಡಿ 1,000 ಬುಕ್ಸ್ಗೆ ಹೋಗಿದೆ. ಸೊ ಅದಕ್ಕೋಸ್ಕರ ಒಂದು ಕಾರ್ಯಕ್ರಮ ಮಾಡಬೇಕು ಅನ್ನೋ ಪ್ಲಾನಲ್ಲಿ ಇದೆ. ವೆರಿ ಹ್ಯಾಪಿ ಸರ್, ತುಂಬಾ ಖುಷಿ ಆಯ್ತು. ತುಂಬಾ ಜನ ಎಲ್ಲೆಲ್ಲೋ ಇಂದನೋ ಫೋನ್ ಮಾಡಿ ಕೇಳ್ತಾ ಇದ್ರು ಕಳ್ಸ್ಕೊಡಿ ಅಂತ. ಚೆನ್ನಾಗಿ ಹೋಗ್ತಾ ಇದೆ, ತುಂಬಾ ಖುಷಿ ಆಯ್ತು ಸರ್. ನಮ್ಗೆ ಆಲ್ಮೋಸ್ಟ್ ಲೈಕ್ 2,000 ಕಾಪಿ ಹೋಗಿದೆ ಅಂತ ತುಂಬಾ ಖುಷಿ ಪಟ್ಟು ಹೇಳಿದೆ. 5,000 to 10,000 ಕಾಪಿಗಳು ಇಷ್ಟಲ್ಲಾಗಲಿ ನಾವು ಮಾತಾಡುವೆ ಇದು ಟೆಲಿಕಾಸ್ಟ್ ಆಗೋಷ್ಟರಲ್ಲಿ. ಥ್ಯಾಂಕ್ಸ್ ಅಪ್ಪ. 5,000ಕ್ಕಿಂತ ಜಾಸ್ತಿ ಹೆಚ್ಚು ಕಾಪೀಸ್ ಹೋಗಿರುತ್ತೆ. ತಾವು ಎಲ್ಲರೂ ಒಂದೊಂದು ನನ್ನ ವೀಕ್ಷಕರಿಗೆ ಏನ್ ಕೇಳ್ತೀನಿ ಅಂದ್ರೆ ಓದಿ ಸರ್. ಈಗಿನ ಕಾಲದಲ್ಲಿ ಓದೋದೇ ಮರ್ತು ಬಿಟ್ಟಿದ್ದಾರೆ ಸರ್. ಏನಾಗುತ್ತೆ, ವೆರಿ ಈಸಿಯೆಸ್ಟ್ ಥಿಂಗ್ ರೀಲ್ಸ್ ಅಲ್ಲಿ ನಾವು ವಿಡಿಯೋ ನೋಡೋದ್ರಲ್ಲಿ ನಮ್ಗೆ ವೆರಿ ಈಸಿ. ಆಮೇಲೆ ಎಲ್ಲ ಪಿಕ್ಚರ್ ಸಿಕ್ಬಿಡುತ್ತಲ್ಲಿ. ಈಗ ನಾವು ಫಾರ್ ಎಕ್ಸಾಂಪಲ್ ಈಗ ನಾವು ಅದರಲ್ಲಿ ಎಕ್ಸ್ಪ್ಲೇನ್ ಮಾಡಿದಾಗೆ ಒಬ್ಬ ರಾಜ ಇರ್ತಾನೆ, ರಾಜ ಕಿರೀಟ ಇಟ್ಕೊಂಡಿರ್ತಾನೆ ಅಂತ ನಾವೇನಾದ್ರು ಹೇಳಿದ್ರೆ, ನಾವೀಗ ಹೇಳ್ತಾ ಇದ್ರೆ ಒಂದು ಐಡಿಯಾ ಬರುತ್ತೆ. ಒಂದು ಹಳ್ಳಿನಲ್ಲಿ ಒಬ್ಬ ರಾಜ ಇದ್ದಾನೆ, ಒಂದು ಕಿರೀಟ ಇಟ್ಕೊಂಡಿರ್ತಾನೆ, ಆ ಥರ ಹೇಳಿದ್ರೆ ನಾವು ಇಮೇಜ್ ಮಾಡ್ಕೊಳ್ತಾ ಹೋಗ್ತೀವಿ. ಅದೇ ಒಂದು ವಿಡಿಯೋ ಆದ್ರೆ ನೋಡ್ಲಿಕ್ಕೆ ಈಸಿ. ಹೌದು. ಆಮೇಲೆ ಈಗ ಓದಬೇಕು ಅನ್ನೋದು ತುಂಬಾ ಜನಕ್ಕೆ ಕಡಿಮೆ ಆಗ್ಬಿಟ್ಟಿದೆ ಸರ್. ಆದ್ರೂ ಕೂಡ ಇಂಟ್ರೆಸ್ಟ್ ಅಂತ ತುಂಬ ಜನ ಇದ್ದಾರೆ. ಬಟ್ ನಾವು ಮಾನಸಿಕವಾಗಿ ಬೆಳಿಬೇಕಾದ್ರೆ ನಾವು ಓದಲೇಬೇಕು ಸರ್. ಓದೋದ್ರಿಂದ ನಮ್ಗೆ ಏನಾಗ್ತದೆ, ಎಲ್ಲ ಕ್ರಿಯೇಟಿವಿಟಿ ತುಂಬ ಬೆಳೀತದೆ. ಈಗ ಅಲ್ಲಿ ಸಿನಿಮಾ ನೋಡ್ಬಿಟ್ಟಾಗ ವಿಡಿಯೋ ಒಂದನ್ನು ನೋಡ್ಬಿಟ್ಟಿದ್ದೀವಿ ಅಂದ್ಕೊಳ್ಳಿ, ಫಿಕ್ಸ್ ಅದು. ಇನ್ನು ಅದ್ರಲ್ಲಿ ನಾವೇನು ಥಿಂಕ್ ಮಾಡೋಂಥದ್ದು ಏನೂ ಇರಲ್ಲ. ಬಟ್ ಒಂದು ಪುಸ್ತಕವನ್ನು ಓದಂಥ ಸಂದರ್ಭದಲ್ಲಿ ಇಮ್ಯಾಜಿನೇಷನ್ ಸ್ಟಾರ್ಟ್ ಆಗುತ್ತೆ. ಅದನ್ನ ಓದ್ತಾ ಇದ್ರೆ ನಾವು ಕಲ್ಪಿಸ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಅದು ನಮ್ಮ ಮೈಂಡ್ ಪವರ್ ರೈಸ್ ಒಂಥರ ಇಂಪ್ರೂವ್ಮೆಂಟ್. ಹೌದು ಸರ್. ಚಿಕ್ಕ ವಯಸ್ಸಲ್ಲಿ ನೀವು ಹೇಳೋದಕ್ಕೆ ನಮ್ಗೆ ಹೇಳಿ ಬರ್ತಾ ನಮ್ಮ ಅಜ್ಜಿದು ನಮ್ಗೆಲ್ಲ ಮಲ್ಕೊಂಡು ತೊಡೆ ಮೇಲೆ ಕತೆ ಹೇಳ್ತಿರ್ಬೇಕಾದ್ರೆ ಪಿಕ್ಚರೈಸೇಷನ್ ಹೋಗ್ಬಿಡುತ್ತೆ. ಇವತ್ತಿಗೂ ನೀವು ಟ್ರೈ ಮಾಡಿ ಸರ್. ಬೆಳಗಿನ ಜಾವ ಯಾವ್ದಾದ್ರು ಒಂದು ರೀಲ್ ಓಡ್ತಾ ಇದ್ರೆ ಅದ್ರಲ್ಲಿ ಏನ್ ಹೇಳ್ತಿರುತ್ತೋ ಮೈಶಾಂತ್ ಮುಂದೆ ಬಂದ್ಬಿಟ್ಟು ಕೈ ಓಡಲ್ವಲ್ಲ ಮುಂದೆ, ಆಗ ಆ ಪಿಕ್ಚರೈಸೇಷನ್ ಆಗ್ತಾ ಇರುತ್ತೆ. ಸೊ ಸುಪ್ತ ಮನಸ್ಸಿನಲ್ಲಿ ಆ ಪಿಕ್ಚರೈಸೇಷನ್ ಆಗದೆ ಕೇಳಿಸ್ಕೊಳೋದು ಶ್ರವಣ ಶಕ್ತಿ ಅದು ದೃಶ್ಯ ಮಾಧ್ಯಮದಲ್ಲಿ ಅದು ಒಳಗಡೆ ಬಿಡುತ್ತೆ. ವೆರಿ ಗ್ರೇಟ್ ಸರ್. ಬಟ್ ಆದ್ರೆ ತಾವು ಇಷ್ಟು ಬಹುಮುಖ ಪ್ರತಿಭೆ ಹೆಂಗೆ ಆಸ್ ಅನ್ ಅಡ್ವೊಕೇಟ್ ಇದೀರಿ, ಆಸ್ ಅ ಬರಹಗಾರರು, 10,000 ಕಾಪಿ. ಥ್ಯಾಂಕ್ಸ್ ಅಪ್ಪ. ಅದು 10,000 ಕಾಪಿ ನೀವು ಪಬ್ಲಿಕೇಶನ್ ಮಾಡಿಸಿದ್ದೀರಾ ಅಂತ ಕೇಳ್ಪಟ್ಟಿದ್ದೀನಿ. ಏನ್ ಧೈರ್ಯ ಸರ್? ಹೆಂಗೆ ಸರ್ ಇದು ನಿಮಗೆ? ಸರ್ ಈಗ ನಾನು ಆಗಲೇ ಹೇಳಿದಾಗೆ ಓದುಗರು ಇದ್ದಾರೆ. ಬಟ್ ಈಗಿರ್ತಕ್ಕಂಥ ಪಬ್ಲಿಕೇಶನ್ ಸಿಸ್ಟಮ್ಸ್ ಯಾವ ರೀತಿ ಇದೆ ಅಂತಂದರೆ, ಈಗ ಎಷ್ಟೋ ಜನಕ್ಕೆ ಯಾವುದೋ ಒಂದು ಯಾವ ಪುಸ್ತಕ ಬರ್ತಾ ಇದೆ ಮಾರ್ಕೆಟ್ಗೆ ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ. ಈಗ ಯಾವ ಕಾದಂಬರಿಗಳನ್ನ ಬರೆದಿದ್ದಾರೆ. ಈಗ ನೀವೇ ಫಾರ್ ಎಕ್ಸಾಂಪಲ್ ಹೇಳಿ, ಒಂದು 5 ವರ್ಷದಿಂದ ಈಚೆಗೆ ಪಬ್ಲಿಷ್ ಆಗಿರ್ತಕ್ಕಂಥ ಒಂದು ಪುಸ್ತಕ ಹೇಳಿ ಸರ್ ಕನ್ನಡದ ಬಗ್ಗೆ. ಯಾಕಂದರೆ ಗೊತ್ತಾಗ್ತಿಲ್ಲ. ಎಷ್ಟೋ ಜನಕ್ಕೆ ಯಾವ ಕಾದಂಬರಿಗಳು ರಿಲೀಸ್ ಆಗ್ತಿದೆ ಗೊತ್ತಾಗ್ತಿಲ್ಲ. ಅದ್ರ ಜೊತೆಯಲ್ಲಿ ಎಲ್ಲಿ ಸಿಗುತ್ತೆ ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ. ಹೌದು ಸರ್. ಈಗ ಆಮೇಲೆ ಈ ಬ್ಯುಸಿ ಶೆಡ್ಯೂಲ್ಸಲ್ಲಿ ಜನಕ್ಕೆ ಹೇಗಿದೆ ಅಂತಂದರೆ, ಬುಕ್ ಶಾಪ್ಗೆ ಹೋಗಿ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಅಲ್ಲಿ ಸರ್ಚ್ ಮಾಡಿ ಮತ್ತು ಯಾವುದಿದೆ ಗೊತ್ತಿಲ್ಲ, ಅಲ್ಲಿ ಹೊಸದಾಗಿ ಸರ್ಚ್ ಮಾಡ್ಕೊಂಡು ಪರ್ಚೇಸ್ ಮಾಡೋ ಪೇಷನ್ಸು ಟೈಮ್ ಯಾರಿಗೂ ಇಲ್ಲ. ಅದಕ್ಕೆ ನಾವು ಮಾರ್ಕೆಟಿಂಗ್ ಸ್ಟ್ರಾಟಜಿಯನ್ನು ಚೇಂಜ್ ಮಾಡಿದ್ದೇನೆ. ಓದುಗರಿಲ್ಲ ಅಂತಕ್ಕಂಥದ್ದು ರಾಂಗ್. ಆ ಥರ ಅಂದ್ಕೊಂಡಿದ್ದಿದ್ರೆ ಇವತ್ತು ನ್ಯೂಸ್ ಪೇಪರ್ಸ್ ಎಲ್ಲ ಇಷ್ಟೊಂದು ಎಲ್ಲರ ಕಡೆ ಹೋಗ್ತಾ ಇದೆ. ಇವತ್ತು ಏನು ಸರ್ಕ್ಯುಲೇಷನ್ ಇತ್ತು ನ್ಯೂಸ್ ಪೇಪರ್ಸಲ್ಲಿ, ಅದು ಬಹಳ ವರ್ಷ ಜಾಸ್ತಿ ಆಗ್ತಾ ಇದೆ, ಕಡಿಮೆ ಆಗ್ತಿಲ್ಲ. ಆಮೇಲೆ ಈಗ ಟ್ರಸ್ಟ್ ಕೂಡ ಅದ್ರ ಮೇಲೇ ಇದೆ. ಎಷ್ಟೇ ಎಲೆಕ್ಟ್ರಾನಿಕ್ ಮೀಡಿಯಾ ಬಂದರೂ ಕೂಡ ನ್ಯೂಸ್ ಪೇಪರ್ಸು ತಂದೇ ಆದಂಥ ಚಾಪನ್ನು ಇಟ್ಕೊಂಡಿದೆ ಜನಗಳ ಮಧ್ಯದಲ್ಲಿ. ಸೊ ಆ ರೀತಿಯಾಗಿ ಏನಂತಂದರೆ, ಈಗ ಪುಸ್ತಕ ಅಂತಕ್ಕಂಥದ್ದು ಫಸ್ಟ್ ಪಬ್ಲಿಸಿಟಿ ಆಗಬೇಕು, ಜನಕ್ಕೆ ಗೊತ್ತಾಗಬೇಕು ಯಾರು ಪುಸ್ತಕ, ಯಾರು ಬರೆದಿದ್ದಾರೆ, ಏನು, ಅದನ್ನು ಪಬ್ಲಿಸಿಟಿಯನ್ನು ಕರೆಕ್ಟಾಗಿ ಮಾಡಿ. ಮತ್ತು ಇವತ್ತೆಲ್ಲ ಆನ್ಲೈನ್ ಪ್ರಪಂಚ ಸರ್. ಈಗ ಮನೇಲಿ ಇದ್ಕೊಂಡೆ ಯಾರು ಏನನ್ನು ಬೇಕಾದ್ರೂ ಯಾವುದೇ ಪುಸ್ತಕ ಪರ್ಚೇಸ್ ಮಾಡ್ತಾರೆ, ಆನ್ಲೈನಲ್ಲಿ ಆರ್ಡರ್ ಮಾಡ್ತಾರೆ, ಆನ್ಲೈನಲ್ಲೇ ಮನೆಗೆ ಸಿಗುತ್ತೆ, ಈ ಥರ ಇರ್ತದೆ. ಸೊ ಆ ಥರದ್ದು ಒಂದು ಸಿಸ್ಟಮನ್ನು ತಗೊಂಬರೋಣ ಅಂತಕ್ಕಂಥ ಒಂದು ಉದ್ದೇಶದಿಂದ ನಾನು ಮಾಡಿದ್ದೇನೆ. ಅದು ತಕ್ಕ ಮಟ್ಟಿಗೆ ವರ್ಕೌಟ್ ಆಗಿದೆ. ನಮ್ಮ ಮಾರ್ಕೆಟಿಂಗ್ ಸ್ಟ್ರಾಟಜಿನೇ ಆಗಿದೆ. ಮೊಬೈಲ್ನಲ್ಲೇ ಕುತ್ಕೊಂಡು ಬುಕ್ ಮಾಡ್ಬೋದು. ಒಂದು ವಾಟ್ಸಪ್ಪಲ್ಲಿ ಹಾಯ್ ಅಂತ ಕಳಿಸೋದ್ರ ಮುಖಾಂತರ ಬುಕ್ ಮಾಡ್ತಕ್ಕಂಥದ್ದು, ಒಂದು QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಬುಕ್ ಮಾಡ್ತಕ್ಕಂಥ ಸ್ಟ್ರಾಟಜಿನ ಮಾಡಿದ್ದೇವೆ. ಮತ್ತು ಇವತ್ತು ಡಿಜಿಟಲ್ ಮಾರ್ಕೆಟಿಂಗ್ನ ತುಂಬ ಚೆನ್ನಾಗಿ ಬಳಸ್ಕೊಳ್ಳೋಣ ಅಂತಕ್ಕಂಥದ್ದು. ಅವಾಗ ಎಲ್ಲರ ಕೈನಲ್ಲೂ ನೀವು ಹೇಳಿದಾಗೆ ಆಗಲೇ ಎಲ್ಲರ ಕೈನಲ್ಲೂ ಫೋನ್ ಇರ್ತದೆ. ಅದು ಅವ್ರಿಗೆ ಗೊತ್ತಾಗುತ್ತೆ ಹೇಗಿದೆ ಅಂತ. ಅವ್ರು ಬೇಕು ಅಂದ್ಕೊಂಡ ತಕ್ಷಣ ಸಡನ್ನಾಗಿ ಸಿಗೋ ಥರ ಆಗಬೇಕು. ಆ ರೀತಿ ಒಂದು ಸ್ಟ್ರಾಟಜಿ ಇಟ್ಕೊಂಡು ಮಾಡಿದ್ದೇನೆ. ಖಂಡಿತ ಮೂವ್ ಆಗುತ್ತೆ ಸರ್. ಇನ್ನೂ ಜಾಸ್ತಿ ಇದೆ ನಮ್ಮ ಟಾರ್ಗೆಟ್. ಈಗ ಸದ್ಯಕ್ಕೆ 10,000 ಬುಕ್ 10,000 1,00,000 ಕಾಪಿ ಓಡ್ಲಿ ಸರ್. ಇಲ್ಲಿ ನೋಡ್ತಿರೋಂಥ ಎಲ್ಲ ವೀಕ್ಷಕರು ತಾವು ಎಲ್ಲ ವಾಟ್ಸಪ್ಪಲ್ಲಿದೆ, ಅದು ನಮ್ಮ ಕೆಳಗಡೆ ಸ್ಕ್ರೋಲಲ್ಲಿ ಹಾಕಿರ್ತಾರೆ. ದಯವಿಟ್ಟು ನೀವು ಒಂದೊಂದು ಕಾಪಿ ತೊಗೊಳ್ಳಿ. ತುಂಬ ಚೆನ್ನಾಗಿದೆ, ಓದೋ ಅಭ್ಯಾಸ ಇಟ್ಕೊಳ್ಳಿ ಬ್ರದರ್. ಈ ಸೀರಿಯಲ್ಸಲ್ಲಿ 2 ಬೆರಳಲ್ಲಿ ಏನಿಲ್ಲ, ಓದ್ತಾ ಇದ್ದರೆ ಆ ದೃಷ್ಟಿ, ಆ ಒಂದು ಪರಿಕಲ್ಪನೆಗಳಲ್ಲಿ ತುಂಬ ಚೆನ್ನಾಗಿರುತ್ತೆ. ಶ್ರೀನಾಗು ವೇದವ್ಯಾಸ ಹತ್ರ ವೇದಾಂತ ಹೇಳ್ತಿಲ್ಲ, ಸಣ್ಣ ಒಂದು ಟಿಪ್ಸು ಮಧ್ಯ ನನಗೂ ನಿಮಗೂ ಅಲ್ವೇ. ನಾವು ನೆಕ್ಸ್ಟ್ ಸೆಗ್ಮೆಂಟ್ ಹೋಗೋಣ ಸರ್. ಈಗ ಫೈನ್ ಡೈನ್ ನಮ್ಮದು QSR ಅಂತ ಫೈನ್ ಡೈನ್ ಅಂತ ಇದೆ, ದಾಸೋಹ. ಓಕೆ.
ಫೈನ್ ಡೈನ್ ಅಂದ್ರೆ ತಾವು ನಾರ್ಮಲಿ ನೋಡ್ದಂಗೆ 3 ಸ್ಟಾರ್ ಮತ್ತು 5 ಸ್ಟಾರ್ ಅಲ್ಲಿ ಫೈನ್ ಡೈನ್ ಮತ್ತೆ ರೆಸ್ಟೋರೆಂಟ್ ನಾವೆಲ್ಲ ಹೋಗೋ ರೆಸ್ಟೋರೆಂಟ್ಗಳಲ್ಲಿ ಏನಂದ್ರೆ ಲಕ್ಷುರಿ ಇರಲ್ಲ ಮತ್ತೆ ಕ್ಯೂರೇಟೆಡ್ ಕ್ಯೂಸಿನ್ಸ್ ಇರಲ್ಲ. ಈಗ ನಮ್ಮ ಥ್ಯಾಂಕ್ಸ್ ಅಪ್ಪನಿಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ಹೇಗೆ ಅನಿಸ್ತು ತಮಗೆ? ಸರ್, ಈಗ ಪ್ರತಿಯೊಬ್ಬರು ತಾಯಿಗೆ ಪ್ರಾಮುಖ್ಯತೆಯನ್ನು ಕೊಟ್ಕೊಂಡು ಬಂದಿದ್ದೇವೆ, ತಂದೆಗೂ ಕೊಡ್ತಾರೆ. ಬಟ್ ಅದನ್ನು ಹೈಲೈಟ್ ಮಾಡ್ತಕ್ಕಂಥ ಕೆಲಸಗಳು ಆಗಲಿಲ್ಲ. ಕೆಲವೊಂದು 2-3 ಸಾಂಗ್ಗಳು ಹೈಲೈಟ್ ಆಗೋದು ಬಿಟ್ಟರೆ ತಂದೆಯ ಪಾತ್ರ ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ಬಹಳ ದೊಡ್ಡದಿದೆ ಸರ್. ಅದನ್ನು ನಾವೇನಾಗ್ಬಿಡುತ್ತೆ, ನಾನು ಅದನ್ನೇ ಮೊನ್ನೆ ಯಾವಾಗಲೂ ಹೇಳ್ತಾ ಇರ್ತೇನೆ. ಈಗ ಮಗು ಹುಟ್ಟಿದಾಗ್ಲಿಂದ ಇಟ್ಕೊಂಡು ಸ್ವಾರ್ಥದಲ್ಲೇ ಬೆಳ್ಕೊಂಬಂದಿರ್ತೇವೆ ನಾವು. ಈಗ ಫಾರ್ ಎಕ್ಸಾಂಪಲ್ ಚಿಕ್ಕಂದಲ್ಲಿ ನಮ್ಗೇನು ಬೇಕೋ ಅಷ್ಟೇ. ಹಾಂ ಸರ್. ಸೊ ಏನಾಗುತ್ತೆ, ಪ್ರತಿಯೊಬ್ಬರೂ ನಾವು ನಮ್ಮ ಸ್ವಾರ್ಥದಲ್ಲೇ ಬೆಳ್ಕೊಂಬಂದಿರ್ತೇವೆ. ಚಿಕ್ಕ ಮಗು ಆಗಿರ್ಬೇಕಾದ್ರೆ ನಂಗೆ ಅದನ್ನು ಕೊಡಿಸಿ ಇದನ್ನು ಕೊಡಿಸಿ ಅಂತ ನಮ್ಗೆ ಏನು ಬೇಕು ಅದನ್ನೇ ನೋಡ್ತಾ ಇರ್ತೇವೆ. ಹೌದು. ಆಮೇಲೆ ಬರ್ತಾ ಬರ್ತಾ ಮುಂದೆನೂ ಕೂಡ ಜೀವನದಲ್ಲಿ ಹಾಗೇ ಆಗುತ್ತೆ. ನನಗೆ ಎಜುಕೇಷನ್ ಒಳ್ಳೆ ಕಡೆ ಬೇಕು, ಬೈಕ್ ಬೇಕು, ಶೂಸ್ ಬೇಕು, ನಮ್ಗೆ ಬೇಕು ಏನು ಬೇಕು ಅದನ್ನು ಮಾತ್ರ ನೋಡ್ತಾ ಇರ್ತೇವೆ. ಆಮೇಲೆ ನಮ್ಗೆ ಮದುವೆ ಆಯಿತು, ನಮಗೆ ಅದರಲ್ಲೂ ತಂದೆಯ ಪಾತ್ರ ಇರುತ್ತೆ. ಪ್ರತಿಯೊಂದರಲ್ಲೂ ಮಗು ಬೆಳವಣಿಗೆಯಿಂದ ಇವತ್ತು ನಾವು ಸೆಟ್ಲ್ ಆಗಿರೋ ತನಕ ಪ್ರತಿಯೊಂದರಲ್ಲೂ ಕೂಡ ತಂದೆಯ ಪಾತ್ರ ಬಹಳಷ್ಟು ಇರುತ್ತೆ. ಬಟ್ ನಾವು ಅದನ್ನು ಅಬ್ಸರ್ವ್ ಕೂಡ ಮಾಡಿರೋದಿಲ್ಲ, ಯಾಕೆಂದರೆ ನಮ್ಮ ಸ್ವಾರ್ಥದಲ್ಲಿ ನಾವು ಬೆಳ್ಕೊಂಡ್ಬಿಟ್ಟಿರ್ತೇವೆ. ಆ ತಂದೆ ಅಂತಕ್ಕಂಥ ಕ್ಯಾರೆಕ್ಟರ್ ತನ್ನ ಇಷ್ಟಗಳನ್ನು ಎಲ್ಲವನ್ನೂ ಸ್ಯಾಕ್ರಿಫೈಸ್ ಮಾಡಿ, ಟೈಮ್ ಆಗ್ಬೋದು, ಅವ್ನು ಬೇಕಾಗಿರ್ತಕ್ಕಂಥ ಇಷ್ಟಗಳಾಗ್ಬೋದು, ಅವನ ಕಷ್ಟ ಸುಖಗಳಾಗ್ಬೋದು, ಫ್ಯಾಮಿಲಿ ರನ್ ಮಾಡಲಿಕ್ಕೆ ಅಥವಾ ಅವ್ನ ಬಿಸ್ನೆಸ್ಸಲ್ಲಿ ರನ್ ಆಗಲಿಕ್ಕೆ, ಇದೆಲ್ಲವನ್ನು ಅವನೇ ತಡ್ಕೊಂಡು ಇವತ್ತು ನಾವು ಇಲ್ಲಿರಲಿಕ್ಕೆ ಕಾರಣ ಬುನಾದಿ ಹಾಕ್ಕೊಟ್ಟು ಒಂದು ತಂದೆ, ಅದನ್ನು ಮರ್ತಿರ್ತೇವೆ. ಸೊ ಹಾಗಾಗಿ ಅದೆಲ್ಲವನ್ನು ರೀಕಾಲ್ ಮಾಡೋವಂಥ ಪ್ರಯತ್ನವನ್ನು ಮಾಡೋಣ. ಆ ಮುಖಾಂತರವಾಗಿ ನಾವು ಪ್ರತಿಯೊಬ್ಬರ ಜೀವನದಲ್ಲೂ ಅವ್ರ ತಂದೆ, ಈಗ ನಿಮ್ಮ ಜೀವನದಲ್ಲಿ ನಿಮ್ಮ ತಂದೆಯ ಎಷ್ಟು ಪ್ರಾಮುಖ್ಯತೆ ಇದ್ದಾರೆ, ಆ ರೀತಿ ಒಂದು ರೀಕಾಲ್ ಮಾಡಿಸೋಂಥ ಒಂದು ಪ್ರಯತ್ನ ಮಾಡೋಣ ಅಂತಕ್ಕಂಥದ್ದೇ ಥ್ಯಾಂಕ್ಸ್ ಅಪ್ಪ ಅಂತಕ್ಕಂಥ ಕಾನ್ಸೆಪ್ಟು. ಹಾಗಾಗಿ ತುಂಬ ಚೆನ್ನಾಗಿದೆ ಕಾನ್ಸೆಪ್ಟ್ ಸರ್. ಆ ಕಾನ್ಸೆಪ್ಟ್ ಚೆನ್ನಾಗಿದೆ ಅನ್ನೋಕ್ಕಿಂತ ಏನಾಗಿದೆ, ಆಲ್ಮೋಸ್ಟ್ ನಮ್ಗೆಲ್ಲರಿಗೂ ಓದಿದಾಗ ಅದ್ರಲ್ಲಿ ಕಣ್ಣಲ್ಲಿ ನೀರು ಬಂದಿದ್ದು ಕೊನೆಯಲ್ಲಿ ಎಲ್ಲರಿಗೂ ತಂದೆಗೆ ಥ್ಯಾಂಕ್ಸ್ ಹೇಳುವಂಥ ಒಂದು ಅವಕಾಶ ಸಿಗಲ್ಲ ಸರ್. ಕರೆಕ್ಟ್. ಈಗ ನಮಗೆ ಆ ಭಾಗ್ಯ ಸಿಗಲಿಲ್ಲ. ನಾನು ಚಿಕ್ಕ ವಯಸ್ಸಲ್ಲಿ ನಮ್ಮ ತಂದೆಯನ್ನು ತಿಳ್ಕೊಂಡಿದ್ದಾಗ ನಮ್ಮಪ್ಪ ನನಗೆ ಜವಾಬ್ದಾರಿ ವಯಸ್ಸು ಹೋದ್ರೇನು ಮತ್ತೆ ಇನ್ನು ಸುಮಾರು ಮಾತುಕತೆಗಳು ಬಿಟ್ಟಿದೆ. ಮುಂದೆ ಯಾವಾಗೋ ಇನ್ನೊಂದು ಜನ್ಮದಲ್ಲಿ ಆ ಒಂದು ಭಾಗ್ಯ ಸಿಗುತ್ತೋ ಇಲ್ಲೋ ನಮ್ಗೆ ಗೊತ್ತಿಲ್ಲ, ನೋಡೋಣ. ಥ್ಯಾಂಕ್ಸ್ ಅಪ್ಪ ಅಂತ ಹೇಳೋಕೆ ನೀವು ಬರೆದಿರೋ ಕಾದಂಬರಿ ಮೋಸ್ಟ್ಲಿ ಆ ಕೊನೆ ಹಂದರಗಳಲ್ಲಿ ಕೊನೆ ಥ್ಯಾಂಕ್ಸ್ ಅಪ್ಪ ಅಂತ ಹೇಳಿದ್ದು ಅಂತ ಅಂದರೆ ಆ ತಂದೆ ಮಗನ ಕರೆದು ಹೇಳ್ತಾನಲ್ಲ, ಅಪ್ಪ ನೀ ನನಗೆ ಎಷ್ಟೆಲ್ಲ ಕೊಟ್ಟಿದ್ಯಾ ಕಣೋ ಥ್ಯಾಂಕ್ಸ್ ಅಂತ ಆವತ್ತ ಹೇಳಿದಾಗ ಅಪ್ಪನಿಗೆ ಅವನು ಇಲ್ಲಪ್ಪ ನೀನು ನನಗೆ ಇದು ಮಾಡಿದೆ ಅಂತ ನನಗೆ ಥ್ಯಾಂಕ್ಸ್ ಹೇಳ್ತಾರಲ್ಲ, ಅದು ನನ್ನ ಜೀವನದಲ್ಲಿ ನನ್ನ ಚಿಕ್ಕಪ್ಪನ ಮನೇಲಿ ಇದೇ ಥರ ಆಗಿತ್ತೆ ಸರ್. ಅವ್ರ ತಂದೆ, ನನ್ನ ಚಿಕ್ಕಪ್ಪ ರಿಟೈರ್ಡ್ ಅಸಿಸ್ಟೆಂಟ್ ಕಮಿಷನರ್ ಫಾರ್ ಕಮರ್ಷಿಯಲ್ ಟ್ಯಾಕ್ಸ್ ಮಿಸ್ಟರ್ ರಾಜೇಂದ್ರ ಕುಮಾರ್ ಅಂತ. ಅವರಲ್ಲಿ ಭೂಮಿಗೆ ಬಂದ ಭಗವಂತ ಅಂತೀನಿ ನಾನು. ಯಾಕೆಂದರೆ ಅವ್ರ ತಂದೆನೂ ಹೋಗಿ ಅವರು ದಿವಾನ್ರು ಮತ್ತು ಅಂದರೆ ನಮ್ಮ ಮೈಸೂರು ಪ್ಯಾಲೇಸಲ್ಲಿ ಅವರ ತಂದೆ ಇದ್ದಿದ್ದು. ಅವರೆಲ್ಲ ಗೌರ್ಮೆಂಟ್ ವರ್ಕರ್ಸು ಬೇಸಿಕಲಿ. ಅವ್ರು ಅಂದರೆ ಅವರ ವಂಶಜರು. ಅವರು ಕೊನೆ ಕಾಲದಲ್ಲಿ ನಮ್ಮ ಚಿಕ್ಕಪ್ಪನ ಕರೆದು ಇದೇ ನೀವು ಬರ್ದಿದ್ದೀರಲ್ಲ ಅದೇ ಸೇಮ್ ಅಳ್ದಂಗೆ ಇತ್ತು, ಅದನ್ನ ನನ್ನ ಕಣ್ಣಲ್ಲಿ ಕಟ್ದಂಗೆ ಆಯ್ತು. ಹಾಸ್ಪಿಟಲ್ ಬೆಡ್ ಮೇಲೆ ಕರೆದು, ನೋಡಪ್ಪ ರಾಜೇಂದ್ರ, ಒಬ್ಬನೇ ಮಗ ನಮ್ಮ ಚಿಕ್ಕಪ್ಪ, ಬಾರಪ್ಪ ಥ್ಯಾಂಕ್ಸ್ ಕಣಪ್ಪ, ಯು ಹ್ಯಾವ್ ಗಿವನ್ ಮೀ ಅ ಬೆಸ್ಟ್ ಲೈಫ್, ಥ್ಯಾಂಕ್ಸ್ ಕಣೋ ಅಂತಂದಾಗ ಒಬ್ಬ ಮಗನಿಗಾಗುವಂಥ ಒಂದು ಖುಷಿ ಇದೆಯಲ್ಲ ಸರ್, ಅದನ್ನ ಯಾರಿಗೂ ಹೇಳ್ಕೊಳಕ್ಕಾಗಲ್ಲ, ಅದನ್ನ ಕೇಳೋಕ್ಕೂ ಆಗಲ್ಲ, ಅನುಭವಿಸಿದವ್ರಿಗೆ ಗೊತ್ತಿರುತ್ತೆ. ಹೌದೌದು. ಈ ಮಾತುಕತೆಯಲ್ಲಿ ನಾವು ಸ್ವಲ್ಪ ಭಾವುಕರಾದ್ವಿ. ಇರ್ಲಿ ಸರ್, ಥ್ಯಾಂಕ್ ಯು. ತಂದೆ ಅಂತಕ್ಕಂಥ ಕಾನ್ಸೆಪ್ಟೇ ಆಗಿಲ್ಲ, ಪ್ರತಿಯೊಬ್ಬರಿಗೂ ಅದು ಬೇರೆ ರೀತಿಯ ಸೆಂಟಿಮೆಂಟ್ ಇದೆ. ಹೌದು ಸರ್, ಹೌದು. ಹಾಗಾಗಿ ಅದು ಎಲ್ಲ ರೀಕಲ್ ಆಗ್ಬಿಡುತ್ತೆ. ಖಂಡಿತ ಸೆಂಟಿಮೆಂಟ್ ಆಗ್ತಕ್ಕಂಥ. ಇರ್ಲಿ ಸರ್. ನಮ್ಮ ಪನ್ನೀರ್ ಹೇಗಿದೆ ಸರ್? ನಮ್ಮ ಪನ್ನೀರ್ ವಾಟ್ ಇಸ್ ದಿಸ್ ಗ್ರೀನ್ ಪನ್ನೀರ್ ಹೇಗಿದೆ ಸರ್? ನಿಜವಾಗ್ಲೂ ಚೆನ್ನಾಗಿದೆ ಸರ್, ಅದನ್ನ ನಿಜವಾಗ್ಲೂ ಚೆನ್ನಾಗಿದೆ. ಬೇರೆ ಏನೇನಿದೆ ಸರ್ ನಿಮ್ಮ ಹೋಟೆಲ್? ಇದು ಸ್ಟಾರ್ಟರ್ಸ್ ಸರ್, ಇದು ನಾರ್ತ್ ಇಂಡಿಯನ್ ಸ್ಟಾರ್ಟರ್ಸ್. ಓಕೆ. ಗ್ರೀನ್ ಪನ್ನೀರ್, ಪನ್ನೀರ್ ಲವಾಬ್ದಾ ಅಂತ ಕರೀತಾರೆ ಇದನ್ನ. ಅದ್ರ ಗಾರ್ನಿಶ್ ನೋಡಿ ಸರ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಒಂದು ಫುಡ್ ಪ್ರೆಸೆಂಟೇಷನ್ ಆಗಲಿ. ಈಗ ನಿಮಗೆ ಬಂದು ಸರ್ವ್ ಮಾಡೋರಲ್ಲ ಸರ್, ದಟ್ ಇಸ್ ಕಾಲ್ಡ್ ಫೈನ್ ಡೈನ್ ವೇಟರ್ ಸರ್ವಿಸ್ ಅಂತ. ಆಕ್ಚುಲಿ ನಮ್ಮ ಫಂಡ್ ಸರ್ವ್ ಮಾಡಿದ್ದು ನಾನು ನೀವು ಟೇಬಲ್ ಕೂತಿರೋದಕ್ಕೆ ಜನರಲ್ ಮ್ಯಾನೇಜರ್ ಆಫ್ ದ ಪ್ರಾಪರ್ಟಿ ಮಿಸ್ಟರ್ ಕೃಷ್ಣ ಅಂತ. ಓಕೆ ಓಕೆ. ನಾವೆಲ್ಲ 3 ಸ್ಟಾರ್ 5 ಸ್ಟಾರ್ ಹೋಟೆಲ್ಸ್ ಅಲ್ಲಿ ನೋಡ್ತೇವೆ, ಅವರೇ ಬಂದು ಡೈನಿಂಗ್ ಮಾಡ್ತಕ್ಕಂಥದ್ದೆಲ್ಲ. ಹೌದು ಸರ್, ಅದನ್ನೇ ಕಾಮನ್ ಮ್ಯಾನ್ ಗೆ 3 ಸ್ಟಾರ್ 5 ಸ್ಟಾರ್ ಫೀಲ್ ಕೊಡಕ್ಕೆ ಅಂತ ಅಫೋರ್ಡಬಲ್ ರೆಸ್ಟೋರೆಂಟ್ ರೇಟ್ ಅಲ್ಲಿ ನಾವು ವೀಕ್ಷಕರಿಗೆ ಇದೊಂದು ವಿಚಾರ. ಆಕ್ಚುಲಿ ಇದು ರೆಸ್ಟೋರೆಂಟ್, ನಾರ್ಮಲ್ ರೆಸ್ಟೋರೆಂಟ್, ಈಗ ನೀವೆಲ್ಲೇ ಹೋಗಿರ್ತಿರೋ ರೆಸ್ಟೋರೆಂಟ್ ರೇಟ್ ಅಲ್ಲಿ ಫೈನ್ ಡೈನ್ ಎಕ್ಸ್ಪೀರಿಯನ್ಸ್ ನಮ್ಗಳಿಗೆ ಅಂದ್ರೆ ಏನ್ ಡಿಫ್ರೆನ್ಸ್ ಗೊತ್ತಾ ಸರ್ ರೆಸ್ಟೋರೆಂಟ್ ಮತ್ತು ಫೈನ್ ಡೈನ್ಗೆ? ಫೈನ್ ಡೈನ್ ಅಲ್ಲಿ ವೇಟರೇ ಬಂದು
ಸರ್ವಿಸ್ ಮಾಡಿ ಓಕೆ ಮತ್ತೆ ವೇಟರ್ ಕ್ಲಿಯರ್ ಮಾಡ್ತಾರೆ. ಓಕೆ ಇಲ್ಲಿ ವೇಟರ್ ಹಾಸ್ಪಿಟಾಲಿಟಿ ಇಂಡಸ್ಟ್ರಿ ಅವ್ರಿಗೆ ಹಂಬಿಲಿಟಿ ಇಸ್ ದ ಮೋಸ್ಟ್ ಥಿಂಗ್ ಅವ್ರು ಹೇಳ್ಕೊಡ್ತಾರೆ. ಓಕೆ ಅದನ್ನೇ ನಾವು ದಾಸಂ ಅಹಂ ದಾಸೋಹಂ, ಓಹೋ ಸೂಪರ್. ನಾನು ನಿಮಗೆ ದಾಸನ್ ತರ ಇರ್ತೀವಿ ಅನ್ನೋದು ದಾಸೋಹಂ. ನಿಮ್ಮನ್ನು ಕೇಳೋಣ, ದಾಸೋಹಂ ಅಂದ್ರೆ ಏನು, ಏನಕ್ಕೆ ಇಟ್ಟಿದ್ದೀರಾ ಈ ಹೆಸರನ್ನ, ಏನೊಂಥರ ಡಿಫ್ರೆಂಟ್ ಆಗಿದೆಯಲ್ಲ ಅಂತ ಕೇಳೋಣ ಅನ್ಕೊಂಡೆ. ಅದನ್ನ ಇದರಲ್ಲಿ ಎರಡು ಇದೆ ಸರ್, ಒಂದು ಲೌಕಿಕವಾದಂತ ಒಂದು ಅರ್ಥ, ಓಕೆ, ಒಂದು ಆಧ್ಯಾತ್ಮಿಕ ಅರ್ಥ. ಅಥವಾ ಇದು ನೋಡಿದಾಗ ಬೀಜಾಕ್ಷರಗಳ ರೂಪದಲ್ಲಿ ನೋಡಿದಾಗ ದಾ ಅಂದ್ರೆ ಕೊಡು ಅಂತ, ಓಕೆ, ದಾ ಅಂದ್ರೆ ಒಂದು ಸಂಸ್ಕೃತದ ದದಾತಿ ಅನ್ನೋ ಮೂಲ ಶಬ್ದ, ಮೂಲ ಧಾತು ಅದು. ದಾ ದದಾತಿ ಅಂದ್ರೆ ಕೊಡು ಅಂತ, ದಾ ಅಂದ್ರೆ ದದಾತಿ. ಸೋ ಅಂದ್ರೆ ಶಕ್ತಿ, ಸೋಹಂ. ಸೋ ಅಂದ್ರೆ ಶಕ್ತಿ, ಹಂ ಅಂದ್ರೆ ಶಿವ. ಸೊ ಎಲ್ಲಿರ್ತಾನೆ ಶಕ್ತಿ ಶಿವ? ನಿಮ್ಮಲ್ಲಿ ಶಿವ. ಹೌದು, ಯಾಕೆ ಹೇಳಿ? ಪ್ರತಿಯೊಬ್ಬರಲ್ಲೂ ಶಕ್ತಿ ಇದೆ. ಏನ್ ಶಕ್ತಿ ಇದೆ? ನೋಡೋ ಶಕ್ತಿ ಇದೆ, ಕೇಳಿಸ್ಕೊಳ್ಳೋ ಶಕ್ತಿ ಇದೆ, ಮಾತಾಡೋ ಶಕ್ತಿ ಇದೆ. ಶಕ್ತಿ ಮತ್ತು ಶಿವ ಆನಂದ ಸ್ವರೂಪ. ಅವನಿಗೆ ಊಟ ಕೊಟ್ಟಿದ್ದವಳು ಮಹಾ ಅನ್ನಪೂರ್ಣೇಶ್ವರಿ. ಹಾಗಾಗಿ ಹೆಸರಲ್ಲೇ ತುಂಬಾ ದೊಡ್ಡ ಪವರ್ ಇದೆ ಸರ್. ದಾಸೋಹಂ ಅಂತ ಕೇಳಿದಾಗಲೇ ನಾನು ಅನ್ಕೊಂಡೆ ಇಷ್ಟೊಂದು ವಿಚಿತ್ರವಾಗಿದೆಯಲ್ಲ ಅಂತ, ಇಷ್ಟೊಂದು ಅರ್ಥ ಇದೆ ಅಂತ ನಿಂಗೆ ಈಗಲೇ ಗೊತ್ತಾಗಿದ್ದು. ಹೌದು ಸರ್, ಅದು ನಮ್ಮ ಮಠಮಾಲಿಗಳಲ್ಲಿ ಏನ್ ಹೇಳ್ತಾರೆ, ದಾಸೋಹಂನ ಅದನ್ನ ನಾನು ಹೇಳ್ಬಿಡ್ತೀನಿ ಸರ್. ಇದು ಶಿವನಿಗೆ ಅನ್ನ ಕೊಡತಕ್ಕಂತ ಸ್ಥಳ. ಯಾರು ಶಿವ ಅಂದ್ರೆ ಎಲ್ಲರಲ್ಲೂ ಶಿವ ಇದ್ದಾನೆ. ಭಗವಂತ ಆನಂದ ಶಿವ ಎಲ್ಲರಲ್ಲೂ ಇದ್ದಾನೆ. ಶಿವ ಬಿಟ್ಟು ಮೊದಲನೇ ಕ್ಷಣ ಅಥವಾ ಶಕ್ತಿ ಬಿಟ್ಟ ಮೊದಲನೇ ಕ್ಷಣ ಶಿವ ಏನಾಗ್ತಾನೆ? ಶವ ಆಗ್ತಾನೆ. ಅಂದ್ರೆ ಶವಕ್ಕೂ ನಮಗೂ ಇರೋ ವ್ಯತ್ಯಾಸ ಏನಂದ್ರೆ, ಶವ ಮಾತಾಡೋದಿಲ್ಲ, ಶಕ್ತಿನೇ ಇಲ್ಲ ಅದಕ್ಕೆ, ಶಕ್ತಿಹೀನ ಅದು, ಮಾತಾಡಿದ್ರೆ ಕೇಳಲ್ಲ. ಯಾವ ಶಕ್ತಿ ಇಲ್ಲದೆ ಇರತಕ್ಕಂತ ಶಕ್ತಿ ಬಿಟ್ಟು ಪರಮಶಿವನಲ್ಲಿ ಸೇರಿದ ತಕ್ಷಣ ಈ ಶಿವ ಶವ. ಸೂಪರ್ ಸರ್. ಅದಕ್ಕೆ ನೋಡಿ ಸರ್, ಒಂದು ಕ್ಯಾನ್ಸರಸ್ ಉಳುಕು ಅನ್ನ ಇಸ್ ಅ ಶಕ್ತಿ. ಅರಿವೆಯಿಂದ ಹಿಡಿದು ಎಲ್ಲ ಜೀವರಾಶಿಗಳಿಗೂ ಶಕ್ತಿ ಕೊಡದೆ ಅನ್ನ ಪರಬ್ರಹ್ಮ. ಹಾಗೆ ಅನ್ನಕ್ಕೆ ಯಾವ ಭೇದ ಇಲ್ಲ, ಜಾತಿ ರೀತಿ ನೀತಿ. ರೀತಿ ನೀತಿ ಇರ್ಬೋದು, ಚೆನ್ನಾಗಿ ಮಾಡ್ಕೊಂಡು ತಿನ್ನೋದು, ಬಟ್ ಜಾತಿ ವಿಭೇದಗಳು ಎಲ್ಲರಿಗೂ ಅದೇ ಅನ್ನ. ಬೈಬಲ್ ಅಲ್ಲೂ ಅದೇ ಹೇಳಿರೋದು, ಕುರಾನ್ ಅಲ್ಲೂ ಅದೇ ಹೇಳಿರೋದು, ಭಗವದ್ಗೀತೆಯಲ್ಲೂ ಅದೇ ಹೇಳೋದು. ಅನ್ನ ಬರಕ್ ಮುಂಚೆ ಒಂದು ಹೇಳಿರೋದು, ಮನುಷ್ಯ ಹುಟ್ಟದಾಗಿಂದ ಇರೋದು. ಸಕಲ ಜೀವ ಜಂತು ರಾಶಿಗಳಲ್ಲೂ ಅನ್ನನೇ ಶಕ್ತಿ. ಚೆನ್ನಾಗಿದೆ ಸರ್, ತುಂಬಾ ಮೀನಿಂಗ್ ಇದೆ. ಹೋಟೆಲ್ ಹೆಸರಲ್ಲೇ ಮೀನಿಂಗ್ ಇದೆ. ಸೂಪರ್. ಅದಕ್ಕೆ ಸರ್ ಎಷ್ಟೋ ಕಳೆದೋಗಿರೋ ಊಟಗಳಿದೆ. ನಾವು ಮಾಡೋ ಊಟಗಳೇ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ, ಮನೆಗಳಲ್ಲಿ ಹೋಗಿರಲ್ಲ. ಅದನ್ನೆಲ್ಲವೂ ಒಂದೇ ಜಾಗದಲ್ಲಿ, ಈಗ ನಾವು ತಿಂತಿರೋ ಪನ್ನೀರು ಇಸ್ ವೆರಿ ವೆರಿ ಸಾಫ್ಟ್ ಪನ್ನೀರ್ ಅಂಡ್ ವೆರಿ ಮಚ್ ಫಾರ್ಮುಲೇಟೆಡ್ ಪನ್ನೀರ್. ಇದು ಇದರಲ್ಲಿ ಕೆಮಿಕಲ್ಸ್ ಇಲ್ಲ. ನಮ್ಮ ಹೋಟೆಲ್ ಅಲ್ಲಿ ಝೀರೋ ಸೋಡಾ, ಝೀರೋ ಕಲರ್. ಈಗ ನೋಡಿ, ಗ್ರೀನ್ ಬರಬೇಕು ಅಂದ್ರೆ ನಿಮ್ಗೆ ಚಟ್ನಿ ಹಾಕಿದರೆ ಹೊರತು ಯು ಡೋಂಟ್ ಹ್ಯಾವ್ ಎನಿ ಗ್ರೀನ್ ಕಲರ್ಸ್. ಫ್ಲೇವರ್ಸ್ ಯಾವುದೂ ಇಲ್ಲ. ಹಾಗಾಗಿ ನೋ ಗ್ರೀನ್ ಕಲರ್ಸ್, ಆಡೆಡ್ ಕಲರ್ಸ್ ಇಲ್ಲ, ಆಡೆಡ್ ಫ್ಲೇವರ್ ಇಲ್ಲ, ಅಥವಾ ಆಡೆಡ್ ನೋ. ನಮ್ಮಲ್ಲಿ ದೋಸೆಗಳಿಗೂ ಅಷ್ಟೇ ಸೋಡಾ ಹಾಕಲ್ಲ. ಬೆಂಗಳೂರಲ್ಲೇ ಒಂದು ಹೊಸ ಟ್ರೆಂಡ್ ಸೃಷ್ಟಿ ಮಾಡೋಗಿದ್ದೀರಾ ಸರ್ ನೀವು. ಒಳ್ಳೆದಾಗಲಿ. ಅನ್ನ ಎಲ್ಲರಿಗೂ ಅಲ್ಲ ಸರ್. ಹಾಗೆ ಕಮರ್ಷಿಯಲ್ ಪಾಯಿಂಟ್ ಆಫ್ ವ್ಯೂ ಅಲ್ಲೂ ನೋಡಿದೆ, ಒಂದು ಹ್ಯಾಪಿ ಅವರ್ಸ್ ಅಂತ ಇಂಟ್ರೊಡ್ಯೂಸ್ ಮಾಡ್ತಾ ಇದೀವಿ. ಓಕೆ ಓಕೆ. ಏನ್ ಸರ್ ಅದು? ಸರ್, ಜೀವನ ತುಂಬಾ ಹೋರಾಟ, ನಿಮ್ಮಲ್ಲಿ ತುಂಬಾ ಹೋರಾಟಗಳಿದೆ ಕಾಣಿಸುತ್ತೆ. ಇದಕ್ಕೆ ಮುಂಚೆ ಒಂದು ಸ್ವಯಂ ಕೃಷಿ ಅಂತ ಒಂದು ಮೂವಿ ಮಾಡಿದ್ರು. 2011 ಹೇಗಿತ್ತು ಸರ್ ಅದರ ಜರ್ನಿ? ಸರ್ ಎಲ್ಲವೂ ಚೆನ್ನಾಗಿದೆ. ಸ್ಟ್ರಗಲಿಂಗ್ಸ್ ಅನ್ನೋದಕ್ಕಿಂತ ಜೀವನನೇ ಒಂದು ಹೋರಾಟ ಸರ್, ಪ್ರತಿಯೊಬ್ಬರಿಗೂ ಅಷ್ಟೇ. ಈಗ ನಮ್ಮ ಜೀವನ ಹೇಗೆ ಹೋಗ್ತಾ ಇರುತ್ತೆ ಹಾಗೆ ಇದ್ಬಿಡೋಣ ಅನ್ಕೊಂಡ್ಬಿಟ್ರೆ ಯಾವ ಸ್ಟ್ರಗಲಿಂಗ್ಸು ಬರೋದಿಲ್ಲ. ಈಗ ಫಾರ್ ಎಕ್ಸಾಂಪಲ್, ನೀವೀಗ ಇಷ್ಟೊಂದು ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ಇಷ್ಟೊಂದು ಹೋಟೆಲ್ ಮಾಡ್ತಿದ್ದೀರಾ, ನಿಮ್ಗೆ ಅಪ್ಸ್ ಅಂಡ್ ಡೌನ್ಸ್ ಬರೋಕ್ಕೆ ಸಾಧ್ಯತೆ ಇದೆ. ಆ ಟೆನ್ಷನ್ಸ್ ಇರುತ್ತೆ, ಯಾಕಂದರೆ ಮಾಡ್ಲಿಕ್ಕೆ ಹೊರಟಿದ್ದೀರಾ ನೀವು ಏನೋ ಒಂದು ಅಚೀವ್ಮೆಂಟ್ ಮಾಡಬೇಕು ಅಂತ. ಆಗಲೇ ನೋಡ್ತಕ್ಕಂಥವ್ರು, ದೂರದಿಂದ ನೋಡ್ತಕ್ಕಂಥವ್ರಿಗೆ ಅಬ್ಬಾ ಏನೋ ಅಷ್ಟು ಇನ್ವೆಸ್ಟ್ ಮಾಡಿದ್ರು, ಇದೀಗ ಆಯ್ತಾ ಅದಾಗಾಯ್ತಾ ಕುತ್ಕೊಂಡು ಕಾಮೆಂಟ್ಸ್ ಹೊಡಿತಿರ್ತಾರೆ ಅಷ್ಟೇ ಬಿಟ್ಟರೆ. ಸೊ ಒಂದು ಜೀವನದಲ್ಲಿ ಏನಾದರೂ ಒಂದು ಅಚೀವ್ಮೆಂಟ್ ಮಾಡಬೇಕು ಅಂತಂದಾಗ, ಅಥವಾ ಏನಾದರೂ ದೊಡ್ಡ ಏಮ್ ಇಟ್ಕೊಂಡಾಗ, ಈಗ ಕಾಮನ್ನಾಗಿ ಅಲ್ಲದೇ ವಿಶೇಷವಾಗಿ ನಾವೇನೋ ಒಂದು ಮಾಡಬೇಕು ಅಂತ ಹೋದಾಗ ಅದು ಅಪ್ಸು ಮತ್ತು ಅದೇನೋ ಸಕ್ಸಸ್ ಆಗಲಿಲ್ಲ ಅಂತ ಡೌನು ಇದು ಬಂದೇ ಕೊಡುತ್ತೆ. ಬಿಟ್ಟರೆ ಪ್ರಾಯಶಃ ನನಗನ್ಸುತ್ತೆ ಆ ಥರದ ಅಪ್ಸ್ ಆ್ಯಂಡ್ ಡೌನ್ಸ್ ಏನು ನನಗೆ ವೈಯಕ್ತಿಕವಾಗಿ ನನಗೇನೋ ಫೀಲ್ ಅನಿಸಿಲ್ಲ. ಸುಮ್ಮನೆ ಮೂವ್ ಆಗ್ಬೋದು, ಅದಾಗಲಿಲ್ಲ, ಸೊ ಇನ್ನೊಂದು ಬಿಸ್ನೆಸ್ಗೆ ಬರ್ಬೋದು, ಇನ್ನೊಂದಕ್ಕೆ ಹೋಗ್ಬೋದು, ಈ ಥರ ಚೇಂಜಸ್ ಆಗ್ತಾ ಇದ್ದಾನೆ. ಬಿಟ್ಟರೆ ನನ್ನ ಜೀವನದಲ್ಲಿ ಸೋಲು ಮತ್ತು ಗೆಲುವು ಯಾವತ್ತೂ ಅದು ನನಗೇನು ಇಂಪ್ಯಾಕ್ಟ್ ಆಗಲೇ ಇಲ್ಲ. ಅದರಿಂದ ನನಗೇನು ಫೀಲು ಬರಲಿಲ್ಲ. ನನಗೆ ನಿರಂತರ ಪ್ರಯತ್ನ, ಆಮೇಲೆ ಮಲ್ಟಿ ಟ್ಯಾಲೆಂಟೆಡು ಆ ಥರದ್ದೇನಿಲ್ಲ. ನನಗೇನೋ ಈಗ ಫಾರ್ ಎಕ್ಸಾಂಪಲ್ ಸಿನಿಮಾ ಮಾಡಬೇಕು ಅನಿಸಿತ್ತು, ನಮಗೊಂದು ಕತೆ ಇತ್ತು ಆಗ. ಸೊ ಮಾಡಿದ್ವಿ, ನಾಳೆ ಬೆಸ್ಟ್ ಅಂದ್ಕೊಂಡ್ವಿ, ಮಾಡಿದ್ವಿ. ಹಂಗಾಗಿ ಸಿನಿಮಾ ನಿರ್ದೇಶಕ, ನಿರ್ಮಾಪಕ, ಈಗ ಪುಸ್ತಕ ಒಂದು ಬರೆಯೋಣ ಅಂದ್ಕೊಂಡ್ವಿ, ಬರೆದ ತಕ್ಷಣ ಲೇಖಕ. ನಾನಂತೂ ಖಂಡಿತ ಅಕ್ಸೆಪ್ಟ್ ಮಾಡಲ್ಲ, ಎಲ್ಲರೂ ಹೇಳ್ತಾರೆ ಅಷ್ಟೇ ಆಗಲಿ. ಸೊ ಆ ಥರ ನಾನು ಆ ಥರ ಟ್ಯಾಗ್ಲೈನ್ ತೊಗೊಳಕ್ಕೆ ರೆಡಿ ಇಲ್ಲ. ಬಟ್ ಥಿಂಗ್ ಏನಂತಂದರೆ, ನಂಗೆ ಅನ್ಸಿದ್ದನ್ನು ಮಾಡ್ಕೊಂಡು ಹೋಗ್ತಾ ಇರ್ತೀನಿ ಸರ್ ನಾನು. ಈಗ ನಂದು ಇಷ್ಟೇ ಜೀವನ, ಇದರಲ್ಲೇ ಬೌಂಡ್ರಿನಲ್ಲಿ ಕೆಲಸ ಮಾಡಬೇಕು ಅನ್ನೋದು ನನಗಿಲ್ಲ. ಓಪನ್ ಅಪ್, ನನಗೆ ಏನು ಅನಿಸುತ್ತೆ ಅದನ್ನ ಮಾಡ್ತಾ ಇರ್ತೀನಿ. ಯಾರು ಏನು ಅಂದ್ಕೊಳ್ತಾರೆ,
ಅದ್ರ ಬಗ್ಗೆ ನಾನು ಥಿಂಕ್ ಕೂಡ ಮಾಡಲ್ಲ. ನನ್ನ ಮನಸ್ಸಿಗೆ ಆತ್ಮಸಾಕ್ಷಿ ಸರಿ ಇದೆಯಾ ಅನ್ಸುತ್ತಾ, ಖಂಡಿತ ಮೂವ್ ಆಗ್ತಾ ಇರ್ತೀನಿ. ನಾನು ತಪ್ಪು ಅನ್ಸಿದ್ದು ನಾನು ಮಾಡಲ್ಲ. ಸೊ ಹಂಗಾಗಿನೇ ಬೇರೆ ನೀವು ಹೇಳಿದಾಗೆ ಬೇರೆಯವರು ನೋಡಲಿಕ್ಕೆ ದೂರದಿಂದ ಎಷ್ಟೋ ಅಪ್ಸ್ ಆ್ಯಂಡ್ ಡೌನ್ಸ್ ಕಾಣಿಸಿದ್ರು ಕೂಡ ನನ್ನ ಮೇಲೆ ಏನೂ ಅದು ಪರಿಣಾಮ ಬೀರಿಲ್ಲ. ನಾನು ಅವತ್ತು ಹೇಗಿದ್ದೀನೋ ಇವತ್ತು ಹಾಗೇ ಇದ್ದೀನಿ. ಮುಂದೆ ಕೂಡ ಏನೇನೋ ಮಾಡಬೇಕು ಅನ್ನೋ ಆಸೆ ಆಕಾಂಕ್ಷೆಗಳಿದೆ, ಪ್ರಯತ್ನಗಳು ಇದೆ. ಹಾಗಂದ್ಬಿಟ್ಟು ಇವತ್ತು ಜೀವನದಲ್ಲಿ ನನಗೇನು ಭಗವಂತ ಕೊಟ್ಟಿದ್ದಾನೆ, ನನಗೇನಿದೆ ಅದರ ಬಗ್ಗೆ ಸಂಪೂರ್ಣವಾದ ತೃಪ್ತಿ ಇದೆ. ಅದು ನನಗಂತೂ 100% ವೈಯಕ್ತಿಕವಾಗಿ ಒಂದು ಖುಷಿ ಇದೆ. ನಿರಂತರ ಪ್ರಯತ್ನಗಳಂತೂ ಮಾಡ್ತಾನೆ ಇರ್ತೀನಿ ಸರ್. ಅದು ಲೇಖಕನ ಅಂತನಾದರೂ ಅಂದ್ಕೊಳ್ಳಿ, ಪುಸ್ತಕಗಳು ಬರಿತಾ ಇರ್ತೀವಿ, ಸಿನಿಮಾ ಮಾಡೋದ್ರಲ್ಲಾಗ್ಬೋದು, ನನ್ನ ಅಡ್ವೊಕೇಸಿ ನನ್ನ ಫೀಲ್ಡಲ್ಲಿ ಆಗ್ಬೋದು, ನನ್ನ ಪ್ರಯತ್ನಗಳನ್ನು ಹೊಸ ಹೊಸ ಅಡ್ವೆಂಚರಸ್ ಆಗಿ ನಾನು ಈವನ್ ಯಾವುದರಲ್ಲೇ ತೊಗೊಂಡ್ರೂ ಕೂಡ ಕಾಮನ್ ಆಗಿರ್ತಕ್ಕಂಥದ್ದು ನಾನು ತೊಗೊಳ್ಳಲ್ಲ. ನನಗೆ ಏನೋ ಸಮಥಿಂಗ್ ಬಿಗ್ ಇರಬೇಕು, ಸಮಥಿಂಗ್ ನ್ಯೂ ಇರಬೇಕು. ಈಗ ಫಾರ್ ಎಕ್ಸಾಂಪಲ್ ಅಡ್ವೊಕೇಟ್ ಆಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಸೊ ಸಾಮಾನ್ಯವಾಗಿ ಎಲ್ಲ ಕೇಸು ಬಂತು, ಎಲ್ಲ ಕೇಸು ಮಾಡ್ಕೊಂಡು ಹೋಗೋದು. ನಾನು ಹೇಳ್ತೀನಿ, ಎಷ್ಟೋ ಜನ ಕೇಳ್ತೇನೆ ನೋಡಿ, ನನಗೆ ಎಷ್ಟೋ ಜನ ಸಜೆಷನ್ಸನ್ನೆಲ್ಲ ಕೇಳಿದಾಗ ನೀವು ಒಂದು ಸಜೆಷನ್ಸ್ನ ಕೊಟ್ಟು ಬೇರೆ ಲಾಯರ್ ಹತ್ರ ಹೋಗಿ ಅಂತಲೇ ನಾನು ಹೇಳ್ತೀನಿ. ಯಾಕೆಂತಂದರೆ ಏನಾದ್ರು ಅಲ್ಲಿ ಸಮಥಿಂಗ್ ಡಿಫ್ರೆಂಟು, ಚಾಲೆಂಜಿಂಗು ಆ ಥರ ಇದ್ದರೆ ಮಾತ್ರ ನಾನು ಅಕ್ಸೆಪ್ಟ್ ಮಾಡೋದು. ಸೊ ಹಂಗಾಗಿನೇ ನನ್ನ ಜೀವನದಲ್ಲೇ ನನ್ನ ಅಡ್ವೊಕೇಸಿ ಫೀಲ್ಡಲ್ಲೇ ನಾನು ಪೇಮೆಂಟ್ ಅಂತ ತೊಗೊಂಡಿದ್ದು 2 ಕೇಸ್ನಲ್ಲಿ. ಒಂದು ಕೇಸಲ್ಲಿ ಭಾಳ ದೊಡ್ಡ ಅಮೌಂಟ್ಗಳು ಬಂದಿದ್ದು ಮಾತ್ರ, ಬಿಟ್ಟರೆ ಈಗ ಉಳಿದಿದ್ದನ್ನೆಲ್ಲ ಫ್ರೀ ಸಜೆಷನ್ಸು, ಫ್ರೀ ನೋಟಿಸು. ನಾನು ಯಾವುದಕ್ಕೂ ದುಡ್ಡೇ ತೊಗೊಂಡಿಲ್ಲ. ನಮ್ಮ ಫ್ರೆಂಡ್ಸ್ ಬರ್ತಾರೆ ಪ್ರತಿ ದಿವಸ, ಯಾವುದೋ ಒಂದು ಡ್ರಾಫ್ಟಿಂಗ್ಸ್ ಆಗ್ಬೋದು, ಒಂದು ರಿಪ್ಲೈ ನೋಟಿಸ್ಗಳಾಗ್ಬೋದು, ಇದು ಕೇಳ್ತಿರ್ತಾರೆ, ತೊಗೊಳ್ತಿರ್ತಾರೆ. ನನ್ನ ಅಮೌಂಟ್ ಬಗ್ಗೆ ಮಾತಾಡೋದು ಇಲ್ಲ, ನಂಗೆ ಅದ್ರ ಅವಶ್ಯಕತೆ ಇಲ್ಲ. ಫಸ್ಟ್ ಪಾಯಿಂಟ್ ನೋಡಿ ಸರ್, ಎಷ್ಟು ಜನ ಮಾಡ್ತಾರೆ ಸರ್ ಹಿಂಗೆ. ಅಡ್ವೊಕೇಸಿನ ಪ್ರೊಫೆಷನ್ ಆಗಿ ತಗೊಂಡಿರೋರ್ ಮುಂದೆ ತಾವು ಸರ್ವಿಸ್ ಅಂತ ಮಾಡ್ತಿದ್ರಲ್ಲ, ಚಟ್ನಿ ಹಾಕ್ಲ ಸರ್ ಸ್ವಲ್ಪ ಬರೀ. ಸೊ ಅಂತಂದರೆ ನಾನೇನು ಹೇಳ್ತೀನಿ ಅಂತಂದರೆ, ಪ್ರತಿಯೊಂದು ಫೀಲ್ಡ್ನಲ್ಲೂ ಅಷ್ಟೇ. ಈಗ ಬರವಣಿಗೆನಲ್ಲೂ ಅಷ್ಟೇ, ನಾವು ಪುಸ್ತಕವನ್ನು ಮಾಡಿದ್ದೇವೆ. ಆ ಪುಸ್ತಕವನ್ನು ಬರೆದು ನನಗಿಷ್ಟು ಪ್ರಾಫಿಟ್ ಬರಬೇಕು, ನನಗಿದು ಆ ಥರದ್ದು ಯಾವುದೇ ಕ್ಯಾಲ್ಕುಲೇಷನ್ಸ್ ಇಲ್ಲ. ದ ಬೆಸ್ಟ್ ಪುಸ್ತಕ ಮಾಡಬೇಕು. ಈವನ್ ಕವರ್ ಡಿಸೈನಿಂಗಿಂದ ಇಟ್ಕೊಂಡು ಆ ಬುಕ್ ಕ್ವಾಲಿಟಿ ನೀವು ನೋಡಿರ್ತೀರ, ನೀವು ಕ್ವಾಲಿಟಿ ಇದೆ, ಅದನ್ನ ನಾವು ಬೆಸ್ಟ್ ಕೊಡಬೇಕು ಅಂತ ಅಷ್ಟೇನೆ. ಯಾಕಂದ್ರೆ ಅದ್ರ ಬಗ್ಗೆ ಮಾತಾಡ್ತಾ ಹೋದ್ರೆ ಬೇರೆನೇ ಇದೆ ಬಿಸ್ನೆಸ್ ಅಲ್ಲಿ. ಇಷ್ಟನ್ನೇ ಆಧ್ಯಾತ್ಮದಲ್ಲಿ ವೇದಗಳಲ್ಲಿ ಹೇಳಿರೋದು ಇಷ್ಟೇ, ಯಾವ ಸ್ಥಿತಿ ಬಂದರೂ ನಿನ್ನ ಸ್ಥಿತಿಲಿ ನೀನು ಸ್ಥಿಮಿತವಾಗಿದ್ದಾಗ ಸರ್ವವೂ ಆನಂದಮಯ ಅಂತ. ಆ ಸ್ಟೇಟ್ ರೀಚ್ ಆಗ್ಬಿಟ್ಟಿದೆ ಸರ್. ಯಾವ ಗುರುಗಳ ಹತ್ರ ಹೋಗಿದ್ರು ಅಥವಾ ಯಾವ ಜನ್ಮದ ಸಂಸ್ಕಾರನೋ ಇದೇ ಸ್ಟೇಟ್ ಆಫ್ ಮೈಂಡ್. ನೂರಾರು ಜನಕ್ಕೆ ಏನೋ ಮಾಡ್ಬೇಕು ಅಂತಂದಾಗ ಪ್ರಕೃತಿ ನಮಗ್ ಸಹಾಯ ಮಾಡುತ್ತಂತೆ. ಈ ದಾಸೋಹ ಆಗ್ಬೇಕಾದ್ರು ಹಂಗೆ 100% ನಿಜ. ಈ ದಾಸೋಹ ಆಗ್ಬೇಕಾದ್ರು ಹಂಗೆ ಇಚ್ಛಾ ಜ್ಞಾನ ಕ್ರಿಯಾಶಕ್ತಿ ಎಲ್ಲ ದೇವರದಷ್ಟೇ. ನೀವು ಕೂತಿದೀವಿ, ನಮ್ಮ ಅದೊಂದು ಬಗ್ಗೆ ಮಾತಾಡೋಣ ಅಂತ ಅನ್ಕೊಂಡ್ವಿ. ಆಕ್ಚುಲಿ ನಿಮ್ಮ ದಾಸೋಹ ಹೋಟೆಲ್ನಲ್ಲಿ ನಾವು ಕುತ್ಕೊಂಡು ಡೈನಿಂಗ್ ಮಾಡ್ತಾರೆ ವಿಚಾರದಲ್ಲಿ ನನಗೂ ಅದೊಂದು ಅನಿಸ್ತು. ಈಗ ನೀವು ಬೇರೆ ಬೇರೆ ಫೀಲ್ಡ್ಗಳಲ್ಲಿ ನೀವು ಕೆಲಸ ಮಾಡ್ಕೊಂಡ್ ಬಂದಿದ್ದೀರಾ, 100 ಕೋಟಿ ಬಿಸ್ನೆಸ್ಗಳನ್ನ ಮಾಡಿದ್ದೀರಾ, ನಿಮ್ದೇ ಆದಂಥ ಒಂದು ಮಟ್ಟದಲ್ಲಿ ಇದೆ, ನಮ್ಗೆ ಗೊತ್ತಿದೆ ಅದು. ಸೊ ನಿಮ್ಗೆ ಯಾಕೆ ದಾಸೋಹ ಹೋಟೆಲ್ ಮಾಡಬೇಕು ಅಂತ ಅನಿಸ್ತು? ಏನು ವಿಶೇಷ? ಇವತ್ತು ನೋಡಿ ಹೋಟೆಲ್ ಇಂಡಸ್ಟ್ರಿ ಹೆಂಗಿದೆ ಅಂತಂದರೆ, ಇದರಲ್ಲಿ 60 to 70% ಫೇಲ್ಯೂರೇ ಇದೆ ಹೋಟೆಲ್ ಇಂಡಸ್ಟ್ರಿನಲ್ಲಿ. ನಾವೀಗ ಫಾರ್ ಎಕ್ಸಾಂಪಲ್ ಸ್ಟ್ಯಾಟಿಸ್ಟಿಕ್ಸ್ ನಾನು ಎಷ್ಟು ಜನ ಕೇಳ್ತಾ ಇರ್ತೇನೆ, ಇದಕ್ಕೆ ಸ್ಕಿಲ್ಡ್ ಲೇಬರ್ ಇಲ್ಲ ಮತ್ತು ಸಣ್ಣ ಇನ್ವೆಸ್ಟ್ಮೆಂಟು ಸಾಕು. ಹಾಗಾಗಿ ಸಿಕ್ಕದವರೆಲ್ಲ ತಗೊಂಬಂದು ಹೋಟೆಲ್ಸ್ನ ಓಪನ್ ಮಾಡೋದು, ಆಮೇಲೆ ಸ್ವಲ್ಪ ದಿವಸ ಕ್ಲೋಸ್ ಮಾಡೋದು ಆ ಥರ ಮಾಡ್ತಿರ್ತಾರೆ. ನೀವು ಬಂದಿದ್ದೀರಾ ಈ ಫೀಲ್ಡಲ್ಲಿ ಅಂದರೆ ಸಮಥಿಂಗ್ ಏನೋ ಇದ್ದೇ ಇರುತ್ತೆ. ಸೊ ಏನಕ್ಕೆ ಅನ್ನಿಸ್ತು ನೀವು ಹೋಟೆಲ್ನ ಮಾಡಬೇಕು ಅಂತ? ನಿಮಗೆ ಏನು ವಿಶೇಷ? ಇಷ್ಟೊಂದು ಹೋಟೆಲ್ ಮಧ್ಯೆ ನಿಮ್ದು ಹೇಗೆ ಏನು ವಿಶೇಷವಾಗಿ ಮಾಡ್ತೀರಾ ಸರ್? ಅದ್ರ ಬಗ್ಗೆ ಸ್ವಲ್ಪ ಹೇಳಿ, ಆಮೇಲೆ ನಂದು ಮಾತಾಡ್ಕೊಳ್ತಾ ಹೋಗೋಣ. ದಾಸೋಹನ ವಿಶೇಷತೆ ಏನಕ್ಕೆ ಬಂತು ಅಂದ್ರೆ, ಹಾಸ್ಪಿಟಾಲಿಟಿ ಇಂಡಸ್ಟ್ರಿಯಲ್ಲಿ ಇದೊಂಥರ ಸರ್ವಿಸ್. ನಾ ಅವಾಗ ಹೇಳ್ದಂಗೆ ದಾಸೋಹಂ ಅಹಂ ದಾಸೋಹಂ. ಎಷ್ಟೇ ಬಂದ್ರು ಏನೇ ಬಂದ್ರು ಹಂಬಲಿಟಿ ಅಂಡ್ ಹ್ಯೂಮಿಲಿಟಿ ಅನ್ನೋದು ಒಂದು, ಅದು ಮನಸ್ಸಿಗೆ ಎಲ್ಲಾ ಆಂಟರ್ಪ್ರನರ್ಸ್ ನೀವು ನೋಡಿ ಸರ್, ಜಾಕ್ಮಾ ಆಫ್ ಅಲಿಬಾಬಾ ಇಂದ ಹಿಡಿದು 30-40 ಇಂಟರ್ವ್ಯೂ ಅಲ್ಲಿ ಜಾಕ್ಮಾ ಸೋತಿದ್ದಕ್ಕೆ ಅಲಿಬಾಬಾ ಓಪನ್ ಆಯ್ತು. ಹಾಗೆ ಏನೋ ಒಂದು ಕಾರಣದಲ್ಲಿ ಭಗವತಿ ಮಾಡಿಸ್ಬಿಡ್ತಾಳೆ ಒಂದೊಂದ್ಸಲಿ. ಈಗ ನಾವು B2B ಬಿಸ್ನೆಸ್ ಅಲ್ಲಿ ಇಷ್ಟು ದಿವಸ ಇದ್ದಿದ್ದು, ನಾವು ಸಾಫ್ಟ್ವೇರ್ ಕಂಪ್ನಿಗಳಾಗ್ಲಿ ಅಥವಾ ನಮ್ಮ ಕನ್ಸ್ಟ್ರಕ್ಷನ್ ಕಂಪ್ನಿ ಆಗಲಿ, B2B ಬಿಸ್ನೆಸ್ ಟು ಬಿಸ್ನೆಸ್ ಇತ್ತು. ಬಿಸ್ನೆಸ್ ಕನ್ಸ್ಯೂಮರ್ ಕನೆಕ್ಟ್ ಆಗಕ್ಕೆ ನನಗೆ ಅವಕಾಶ ಇರಲಿಲ್ಲ. ಸುಮಾರು ಕಾಯ್ತಾ ಇದ್ವಿ ನಾವು ಈ ತರದ ಒಂದು ಅವಕಾಶಕ್ಕೆ. ಹೋಟೆಲ್ ಇಂಡಸ್ಟ್ರಿಯಲ್ಲಿ ನೀವು ಹೇಳಿದ್ ಕರೆಕ್ಟ್, 60% ಫೇಲ್ಯೂರ್ಸ್ ಇದೆ. ಏನಕ್ಕೆ ಅಂದ್ರೆ ಸರ್, ತುಂಬಾ ಮಾರ್ಕಪ್, ತುಂಬಾ ಮಾರ್ಜಿನ್ ಎಲ್ಲಿ ಇಟ್ಕೋತೀವೋ ಅಲ್ಲಿ ಎಲ್ಲವೂ ನೋವೇ ಸರ್. ಕರೆಕ್ಟ್. ಆಮೇಲೆ ಫುಡ್ ಇಸ್ ಅ ಸರ್ವಿಸ್. ಒಂದು ಹಿಂದಿನ ಕಾಲದಲ್ಲಿ ಈಗ ನೀವೆಲ್ಲ ಭಕ್ತ ಸಿರಿಯಾಳ ಅನ್ನೋ ಮೂವಿಗಳು ನೋಡಿದಿರಲ್ಲ, ಅದ್ರಲ್ಲಿ ಹೆಂಗಿದೆ, ಒಂದು ಕಟ್ಲೆ ಇತ್ತಿರ್ತಿದ್ವಿ ಎಲ್ಲರಿಗೂ, ಎಲ್ಲಾ ಸಂಸಾರಿಗಳಿಗೂ ಒಂದು ಕಟ್ಟಳೆ ಇತ್ತು. ಮಧ್ಯಾಹ್ನದ ಒಂದು ಪ್ರಸಾದನ ಯಾರಿಗಾನ ಕೊಟ್ಟು ನೀ ತಗೊಳಪ್ಪ ಅನ್ನೋ ಒಂದಿತ್ತು. ಅದನ್ನ ನಮ್ಮ ಮಠಮಾಲಿಗಳಲ್ಲಿ ಇವತ್ತಿಗೂ ಏನಂತಾರೆ, ದರ್ಶನ ಆಗಿ ದೇವ್ರ ದಾದ ತಕ್ಷಣ ಪ್ರಸಾದಕ್ಕೆ ದಾಸೋಹಕ್ಕೆ ಹೋಗಿ ಅಂತಾರೆ. ಆ ದಾಸೋಹ ಬಂದದ್ ರೀತಿ ಹೆಂಗೆ ಅಂದ್ರೆ, ಶಿವೋಹಂ ಅನ್ನೋ ಐಕ್ಯ ತತ್ವ ಆದ್ರೆ ಎಲ್ಲಾ ವಾನಪ್ರಸ್ಥಿಗಳಿಗೂ ಅಥವಾ ಎಲ್ಲಾ ಸನ್ಯಾಸಿಗಳಿಗೂ ಐಕ್ಯ ತತ್ವ ಬೇಗ ಶಿವ, ನಾನು ಶಿವ ಒಂದೇ ಅನ್ನುವಂತ ಐಕ್ಯ ತತ್ವ
ಅಥವಾ ಏನು ಮ್ಯಾಕ್ರೋಕಾಸಮ್ ಅಂಡ್ ಮೈಕ್ರೋಕಾಸಮ್ ನಾವು ಒಂದೇ ಅನ್ನೋಂಥ ಭಾವ ಬರುತ್ತೆ. ಆ ಬಂದ್ಮೇಲೆ ಅವನೇನ್ ಮಾಡ್ತಾನೆ, ಯಾವುದೋ ಕಾರಣಾಂತರಗಳಿಗೆ ಈ ಒಳಗೆ ಹಳ್ಳಿಗಳಿಗೆ ಅಥವಾ ನಾಡಿಗೆ ಬರ್ಬೇಕಾದಾಗ ಆತನಿಗೆ ಒಂದೇ, ಇವಾಗ ನೀ ಯಾರು ಅಂದ್ರೆ ಅವ್ನು ಹೇಳ್ತಿರ್ಲಿಲ್ಲ ನನ್ನ ಹೆಸರು, ಹಳೆ ಪೂರ್ವಾಶ್ರಮದ ಹೆಸರು ಹೇಳ್ತಿರ್ಲಿಲ್ಲ, ಅವ್ನು ಶಿವೋಹಂ ಅಂತ ಹೇಳೋನು. ಅವ್ನು ಶಿವೋಹಂ ಅಂತ ಹೆಸರು ಹೇಳ್ಕೊಂಡು ಬರ್ತಿದ್ದಾಗ ಇಟ್ ವಾಸ್ ಇನ್ಸ್ಟ್ರಕ್ಷನ್ ಫಾರ್ ಹಿಮ್ ದಟ್ ನಾನು ಬರ್ತಾ ಇದ್ದೀನಿ ಅನ್ನೋದು. ಒಳಗಿರೋ ಕೂತಿರೋ ಕಟ್ಟಲೆ ತಗೊಂಡು ಕೂತಿರ್ತಾನಲ್ಲ ಅಂದ್ರೆ ಸಂಸಾರಿಗೆ, ಅವನ್ಗೆ ಯಾರನ್ನ ಹುಡುಕ್ತಿರ್ತಾನೆ ಜಂಗಮನ. ಅಥವಾ ಜಂಗಮ ಅಂದ್ರೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಓಡಾಡುವಂತ ಶಿವನ್ನ ಜಂಗಮ ಅಂತಾರೆ ಅಲ್ವೇ. ಆ ಜಂಗಮನ್ನ ಕಾಯ್ತಾ ಇದ್ದಾಗ ಯಾವ್ದೋ ರೂಪದಲ್ಲಿ ಶಿವ ಬರ್ತಾನೆ, ಊಟ ಮಾಡ್ತಾನೆ, ಪ್ರಸಾದ ಮಾಡ್ತಾನೆ ಅನ್ನೋದು ನಮ್ಮ ಹಿರಿಯರು ಮಾಡ್ಕೊಟ್ಟಿದ್ದಂತ ನೀತಿ ರೀತಿಗಳಿದೆ. ಅವನನ್ನ ಕೇಳಿಸ್ಕೊಂಡಿದ ತಕ್ಷಣ ಆ ಶಬ್ದನ ಶಿವೋಹಂ ಅಂತ ಕೇಳಿಸ್ಬೇಕು. ನಮ್ಗೆ ಹಾರನ್ ಕೇಳಿಸ್ತಲ್ಲ, ಹಂಗೆ ಅವರು ಶಿವೋಹಂ ಅಂತ ಕೇಳಿಸಿದ ತಕ್ಷಣ ಓಡ್ ಬಂದು ಆಚೆ ಹೇಳೋನು, ದಾಸೋಹಂ ಒಳಗ್ ಬನ್ನಿ ಅಂತ. ನಾನು ದಾಸನಪ್ಪ, ನೀನು ಬಂದು ಒಳಗೆ ಒಂದು ನನ್ನ ಅತಿಥಿ ಸತ್ಕಾರ ಸ್ವೀಕಾರ ಮಾಡು ಭಗವಂತ ಅಂತ ಹೇಳಿ ಅವನಿಗೆ ಊಟ ಇಡುತ್ತವಂತ ಭಾವ. ದಾಸಂ ಅಹಂ ದಾಸೋಹಂ. Foodcast with Srinath. Meru atithya sweekarisi. Foodcast with Srinath.